5 ತಾಲೂಕುಗಳಾಗಿವೆ. ಅದು ಈ ಭಾಗದಲ್ಲಿ ಅದು ಬರದಿಂದಾಗಲಿ ಅನೇಕ ಸಮಸ್ಯೆಗಳಿಂದ ಜೊತೆಯಾಗಿ ಬೆಳೆದಿರ್ತಕ್ಕಂಥ ಇತಿಹಾಸ ನಮ್ಮೆಲ್ಲರಿಗಿದೆ. ಹಾಗೆ ಆಲ್ಮೇಲವರು ಒಂದು ಗೌರವದ ಪತ್ರವನ್ನ ಬೀಲವರವರಿಗೆ ಗೌರವಿಸುವ ಮುಖಾಂತರ ಕೊಟ್ಟಿದ್ದಾರೆ. ಅದು ಒಟ್ಟು ಸಾರಾಂಶ ಏನು ಅಂದ್ರೆ, ಆಲ್ಮೇಲ್, ಇಂಡಿ, ಚರ್ಚಾಣಿ ಈ ಭಾಗ ಏನಿದೆ ಸಾಹಿತ್ಯಿಕ ಸಾಂಸ್ಕೃತಿಕ ಒಂದು ಬಡವಡೆ ಇರ್ತಕ್ಕಂಥ ಪ್ರದೇಶ ಇದೆ. ಅದಕ್ಕೆ ಈ ಭಾಗದಲ್ಲಿ ಅಲ್ಸಂಗಿ ಗೆಳೆಯರ ಬಳಗ ಅರಣ್ಯ ಇತಿಹಾಸವನ್ನ ಜನಪದ ಸಾಹಿತ್ಯದ ಮುಖಾಂತರ ಈ ನಾಡನ್ನ ಈ ಭಾಗವನ್ನ ಪರಿಚಯಿಸುವುದನ್ನ ನಾವೆಲ್ಲ ಅರ್ಥಕೊಂಡಿದೀವಿ, ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೀವಿ. ಸೊ ಬಿಲವರವರು ಮಾಡಿಕೊಂಡು ನಾವು ಅದರಲ್ಲಿ ಮತ್ತೆ ಹೋರಾಟಕ್ಕೆ ಇಳಿತಾ ಇದ್ದೀವಿ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಇಷ್ಟ ಹೇಳೋ ಸದ್ಯಗ ಈ ಮೊನ್ನೆ ನಾವು 2025 ಏನು ಸೆಪ್ಟೆಂಬರ್ ತಿಂಗಳ ಧಾರವಾಡದಲ್ಲಿ ನಾವೇನೋ ಒಂದು ದೊಡ್ಡ ಬೃಹತ್ ಹೋರಾಟ ಮಾಡಿದ್ವಿ ಅರ್ಸ ಸಂಘಟನೆ ವತಿಯಿಂದ. ಮತ್ತು ನಾವು ಬಿಜಾಪುರದಲ್ಲಿ ಕೂಡ ಮೊನ್ನೆ ನವೆಂಬರ್ನಲ್ಲಿ ಕೂಡ ಮಾಡಿದ್ವಿ. ಸಾಕಷ್ಟು ವಿದ್ಯಾರ್ಥಿಗಳು ಸೇರಿದ್ವಿ, ಹೌದಾ? ಅದು ನಿಮಗೋಸ್ಕರ ನಾವು ಮಾಡ್ತಾ ಇರೋದು. ಬಟ್ ಆ್ಯಕ್ಚುಲಿ ನಾನು ಅಕ್ಸಾ ಸಂಘಟನೆ ಸದಸ್ಯ ಹೌದು, ಬಟ್ ಮೂಲತಃ ನಾನು ಒಬ್ಬ ಉಪನ್ಯಾಸಕ. ಇವತ್ತು ನನಗೂ ನೋವಿದೆ. ಯಾಕಂತ ಕೇಳಿದ್ರೆ ವಿದ್ಯಾರ್ಥಿಗಳು ಬರದೇ ಇದ್ದಾರಂದ್ರೆ ನಾನು ಯಾರಿಗೆ ಪಾಠ ಮಾಡಬೇಕು? ನೀವು ಬರೋ ಮೊದಲು ನೀವು ಬರಬೇಕಾದ್ರೆ ರಾಜ್ಯ ಸರ್ಕಾರ ಎಲ್ಲ ಹುದ್ದೆಗಳು ಏನು ಖಾಲಿ ಇದಾವಲ್ಲ ಅವೆಲ್ಲ ಕಾಲ್ಫಾರ್ಮ್ ಮಾಡಬೇಕು. ಏನು ಕಾಲ್ಫಾರ್ಮೇ ಮಾಡ್ತಲ್ಲ. ಓಕೆ, ನಮಗೂ ನೋವಿದೆ, ಉಪನ್ಯಾಸಕನಾಗಿ ನನಗೂ ನೋವಿದೆ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೊಂದು ಕಳಕಳಿಯ ವಿನಂತಿ ಮಾಡ್ಕೊತೀನಿ ಅಥವಾ ಮನವಿ ಮಾಡ್ಕೊತೀನಿ, ದಯವಿಟ್ಟು 2,76,000 ಮೇಲೆ ಹುದ್ದೆಗಳು ಖಾಲಿ ಇದಾವೆ. ಅವು ಯಾಕೆ ತುಂಬ್ತಾ ಇಲ್ಲ? ಮೊನ್ನೆ ನಾವು ಈ ಒಂದು